ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮಲ್ಲಿ ಅಂಗಶಾಸ್ತ್ರ ಇರ್ಬೋದು, ವಾಸ್ತುಶಾಸ್ತ್ರ ಇರ್ಬೋದು, ಅನೇಕ ಶಾಸ್ತ್ರಗಳನ್ನು ಅನುಸಾರವಾಗಿ ನೋಡೋಕ್ಕೆ ಹೋದಾಗ ನಾವು ಎಷ್ಟೊಂದು ಸರಿ ಹಸ್ತ ಸಾಮುದ್ರಿಕ ಇರ್ಬೋದು, ಮುಖ ನೋಡಿ ಹೇಳ್ತಕ್ಕಂಥದ್ದು, ಮೂಗಿರ್ಬೋದು, ಹಣೆ ಇರ್ಬೋದು, ಹಾಗೆ ಕೆನ್ನೆಗಳಿರ್ಬೋದು, ಮುಖ ಚರ್ಯ ಇರ್ಬೋದು, ಕಣ್ಣುಗಳ ದೃಷ್ಟಿ ಇರ್ಬೋದು, ಇವೆಲ್ಲವೂ ಕೂಡ ಕೆಲವು ಧನಾತ್ಮಕವಾದ ಅಂಶಗಳನ್ನು ನಮಗೆ ತಿಳಿಸ್ಕೊಡ್ತವೆ. ಅದರಲ್ಲಿ ಋಣಾತ್ಮಕವಾಗೂ ಇರ್ಬೋದು, ಆದರೆ ಹೆಚ್ಚಿನ ಮಟ್ಟಿಗೆ ನೋಡೋಕ್ಕೆ ಹೋದಾಗ ಅವು ಧನಾತ್ಮಕವಾಗಿ ಆಗಿರುತ್ತೆ. ಅಂತಹ ಒಂದು ವಿಷಯಗಳಲ್ಲಿ ಇವತ್ತಿನ ದಿನ ನಮಗೆ ಉದ್ದದ ಕಾಲು ಬೆರಳುಗಳಿದ್ದಾಗ, ಕಾಲು ಬೆರಳುಗಳಲ್ಲಿ ಉದ್ದವಾದ ಕಾಲು ಬೆರಳಿರ್ತಕ್ಕಂಥವ್ರ ಒಂದು ಯೋಗ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಅದು ಮಹಿಳೆ ಆಗ್ಬೋದು, ಪುರುಷರಾಗ್ಬೋದು, ಯಾರೇ ಆಗ್ಬೋದು, ಉದ್ದವಾದ ಕಾಲು ಬೆರಳುಗಳಿದ್ದಂತಹ ವ್ಯಕ್ತಿಗಳ ಒಂದು ಗುಣಗಳು ಹೇಗಿರುತ್ತೆ, ಅವ್ರಿಗೆ ಅದೃಷ್ಟ ಹೇಗಿರುತ್ತೆ, ಅವರ ಜೀವನ ಶೈಲಿ ಹೇಗಿರುತ್ತೆ, ಹಾಗೆ ಅವರಿಗೆ ಧನ ಯೋಗ ಹೇಗಿರುತ್ತೆ, ಎಲ್ಲವನ್ನೂ ಕೂಡ ನಾವು ಇವತ್ತಿನ ದಿವಸ ಶಾಸ್ತ್ರಗಳ ಮುಖೇನ, ಶಾಸ್ತ್ರಗಳ ರೀತಿ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ಬೋದು. ಕಾಲಿನ ಬೆರಳುಗಳು ಉದ್ದ ಅಂದರೆ ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಸಹ ಕಾಲುಗಳಲ್ಲಿ ಒಂದು ಕಾಲು ಬೆರಳುಗಳಲ್ಲಿ ನಾವು ನೋಡೋಕ್ಕೆ ಹೋದಾಗ ಒಂದಷ್ಟು ವಿಭಿನ್ನತೆಯನ್ನು ನಾವು ಕಾಣ್ಬೋದು. ಯಾವ ರೀತಿ? ಹೆಬ್ಬೆರಳು ಕಾಲಿನ, ಈಗ ಬಲಗಾಲಾಗಲಿ ಎಡಗಾಲಾಗಲಿ ಯಾವುದೇ ಇರಲಿ, ಆ ಬಲಗಾಲ ಅಥವಾ ಕಾಲಿನ ಹೆಬ್ಬೆರಳಿನ ಪಕ್ಕದಲ್ಲಿರ್ತಕ್ಕಂಥ ಎರಡನೇ ಬೆರಳು ಸ್ವಲ್ಪ ಉದ್ದ ಇರುತ್ತೆ. ಕೆಲವರಿಗೆ ಸಮನಾಗಿರುತ್ತೆ, ಕೆಲವರಿಗೆ ಸ್ವಲ್ಪ ಹಿಂದೆ ಇರುತ್ತೆ. ನೀವು ಗಮನಿಸ್ಕೋಬೋದು. ಈಗ ನಿಮ್ಮ ಕಾಲನ್ನು ನೀವೇ ಪರೀಕ್ಷೆ ಮಾಡ್ಕೋಬೋದು. ಈ ರೀತಿ ಪಾದದ ಎರಡನೇ ಬೆರಳು ಉದ್ದ ಇರ್ತಕ್ಕಂಥವ್ರಿಗೆ ಅದರ ಅಂಶಗಳು ಏನನ್ನು ತೋರಿಸುತ್ತೆ? ಹೆಬ್ಬೆರಳಿನ ಪಕ್ಕದಲ್ಲಿ ಬೆರಳು ಉದ್ದವಾಗಿದ್ದರೆ ಅವರಿಗೆ ವಿಶೇಷವಾದ ಸ್ವಭಾವ ಇರುತ್ತೆ, ಸೂಕ್ಷ್ಮ ಬುದ್ಧಿ ಇರುತ್ತೆ, ತಕ್ಷಣ ಯಾವುದೇ ವಿಷಯ ಹೇಳಿದ್ರೂ ಕೂಡ ಅರ್ಥ ಮಾಡ್ಕೊಳ್ತಾರೆ, ಸಿಚುಯೇಷನ್ ಹ್ಯಾಂಡಲ್ ಮಾಡ್ತಾರೆ. ಆದರೆ ಮುಂಗೋಪಿಗಳು ಕೂಡ ಆಗಿರ್ತಾರೆ. ಆದರೆ ಅವರಿಗೆ ಜೀವನದ ಒಂದಷ್ಟು ನಾವು 4 ಭಾಗವನ್ನು ಜೀವನದಲ್ಲಿ ಮಾಡಿದಾಗ ನಾವೇನು ಹೇಳ್ತೀವಿ? ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಪ್ರೌಢಾವಸ್ಥೆ, ವೃದ್ಧಾವಸ್ಥೆ. ಈ ಲೆಕ್ಕಾಚಾರದಲ್ಲಿ 50-50 ಅವರಿಗೆ ಅದೃಷ್ಟ ಇರುತ್ತೆ. ಪ್ರಥಮ 50ಯಲ್ಲಿ ಸ್ವಲ್ಪ ಪಡ್ತಾರೆ. ಈ ಉದ್ದವಾದ ಬೆರಳಿರೋರು ಪ್ರಥಮ 50% ಒಂದಷ್ಟು ಸಣ್ಣ ಟೆನ್ಷನ್ಸ್, ವಿದ್ಯಾಭ್ಯಾಸಕ್ಕೆ ಟೆನ್ಷನ್ನು, ಅಥವಾ ಜೀವನಕ್ಕೆ ಟೆನ್ಷನು, ವಿವಾಹ ಟೆನ್ಷನು, ಅಥವಾ ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಟೆನ್ಷನ್ ಆದರೂ ಕೂಡ ನಂತರದ 50% ಎಲ್ಲ ವಿಧದಲ್ಲೂ ಕೂಡ ಅವರಿಗೆ ಸಕ್ಸಸ್ ಆಗುತ್ತೆ. ಸ್ವಲ್ಪ ಮುಂಗೋಪ ಆಗಿರ್ತಾರೆ. ಅದರ ಜೊತೆಗೆ ನಾವು ಹಿಂದೂ, ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಧರ್ಮದಲ್ಲಿ ಶಕುನಶಾಸ್ತ್ರ ಇರ್ಬೋದು, ಜ್ಯೋತಿಷ್ಯದ ಆ್ಯಂಗಲಲ್ಲಿ ನಾವು ನೋಡೋಕ್ಕೆ ಹೋದಾಗ ದೇಹದ ಭಾಗಗಳನ್ನು ಆಧರಿಸಿ ಅವರ ವ್ಯಕ್ತಿತ್ವವನ್ನು ಕೂಡ ಕೆಲವು ಮಟ್ಟಿಗೆ ನಾವು ಜಾತಕ ನೋಡಿ ಹೇಳೋದು ಅದು ಪರಿಪೂರ್ಣ. ಕೆಲವನ್ನು ಅವ್ರ ಮುಖ ನೋಡಿದ ತಕ್ಷಣ, ಅವ್ರ ನಗುವನ್ನು ನೋಡಿ, ಅವರ ಕಣ್ಣನ್ನು ನೋಡಿ, ಇದರಲ್ಲಿ ಪುರುಷರು ಸ್ತ್ರೀಯರು ಯಾರೇ ಆದರೂ ಕೂಡ ತಕ್ಷಣ ಕೆಲವನ್ನು ನಾವು ಗುರುತಿಸ್ಬೋದು. ಇವರು ತುಂಬ ಒಳ್ಳೆಯವರಾಗಿರ್ತಾರೆ ಅಂತಕ್ಕಂಥ ಭಾವನೆಗಳು ಕೂಡ ನಮಗೆ ಬರುತ್ತೆ. ಅದೇ ರೀತಿ ಇವತ್ತಿನ ಸ್ವಲ್ಪ ಈ ಹೆಬ್ಬೆರಳಿನ ಪಕ್ಕದಲ್ಲಿರ್ತಕ್ಕಂಥ ಬೆರಳು, ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಅದು ಚಂದ್ರನ ಬೆರಳು ಅಂತೂ ಕೂಡ ನಾವು ಹೇಳ್ತೀವಿ. ಆ ಬೆರಳು ಸ್ವಲ್ಪ ಮುಂದೆ ಇರ್ತಕ್ಕಂಥವ್ರಿಗೆ ಭಾಳಷ್ಟು ಅದೃಷ್ಟ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಅದು ಸಮನಾಗಿದ್ದರೆ ಏನು ಅಂತಕ್ಕಂಥ ಪ್ರಶ್ನೆ ಬಂದಾಗ ಯಾವ ವಿಚಾರಗಳಲ್ಲೂ ಕೂಡ ಅವರು ಹೆಚ್ಚಿಗೆ ಸ್ಪಂದಿಸೋಕೆ ಹೋಗಲ್ಲ, ಯಾವ ಗಲಾಟೆಗಳಿಗೂ ಹೋಗಲ್ಲ. ಅವ್ರ ಜೀವನ ಆಯಿತು, ಅವರ ಅದೃಷ್ಟ ಆಯಿತು, ಅವರನ್ನು ಅಲ್ಲೇ ಒಂದು ಕುಟುಂಬ ವರ್ಗದಲ್ಲೇ ಅವರು ಅಲ್ಲೇ ಸೀಮಿತವಾಗಿ ಮ್ಯಾಕ್ಸಿಮಮ್ ಇರ್ತಾರೆ. ಅದೇ ಈ ಹೆಬ್ಬೆರಳು ಸ್ವಲ್ಪ ಇರೋರು ಸ್ವಲ್ಪ ಓಡಾಟ ಜಾಸ್ತಿ, ಪ್ರಯಾಣಗಳು ಜಾಸ್ತಿ, ಕ್ಷೇತ್ರಗಳು ಭೇಟಿ ಆಗೋದು, ಕ್ಯೂರಿಯಾಸಿಟಿ ಜಾಸ್ತಿ. ನಿಮ್ಮ ಮಕ್ಕಳಲ್ಲೂ ಕೂಡ ಈಗಲೇ ನೋಡ್ಬೋದು ನೀವು, ಆ ರೀತಿ ಚೆನ್ನಾಗಿರ್ತಾರೆ. ಅದೃಷ್ಟನೂ ಕೂಡಿ ಬರುತ್ತೆ. ರಾಜಕೀಯ ಸ್ಥಾನಮಾನ ಇರ್ಬೋದು, ಹಾಗೆ ಅವರಿಗೆ ಸತತವಾದ ಸಾಧಕರು ಅಂತೂ ಕೂಡ ನಾವು ಹೇಳ್ತೀವಿ. ಎಲ್ಲೋ 4 ಜನದಲ್ಲಿದ್ದರೂ ಅವರೇ ಗುರುತಿಸ್ಕೊಳ್ಳೋ ಸಾಧ್ಯತೆಗಳು ಕೂಡ ಇರುತ್ತೆ. ಇವೆಲ್ಲವೂ ಕೂಡ ನಂಬಿಕೆಯ ಆಧಾರ ಇರುತ್ತೆ. ಸ್ವಲ್ಪ ಇವರು ಕೋಪಗಳನ್ನು ಕಡಿಮೆ ಮಾಡ್ಕೋಬೇಕು, ಊಹಾಪೋಹಗಳನ್ನು ಕಡಿಮೆ ಮಾಡ್ಕೋಬೇಕು. ಬೇರೆಯವರ ಮಾತನ್ನು ಹೆಚ್ಚಿಗೆ ಕೇಳದೇ ಇದ್ದರೆ ಇವರು ಭಾಳಷ್ಟು ಶುಭ ಆಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.